ನಿನಗ ಹಾ ಮನ್ಯಾಗ ನಿಮ್ಮ ಮುತ್ಯಾದರಿಗೆ ಹಾ ಗಡ್ಡ ತಲೆನ ಕೂದ್ರ ಮಳಮಳ ಬಂದಾವು ಬಂದಾವ್ ಅಕ್ಕೋರ್ ಬೋಳ್ಸ್ಕೊಳಕ್ ನಿಮ್ಮ ಮಂದಿಯವ್ರ ಬಳಿ ಹೋಗಿರ್ನು ಯಾಕಂದ್ರ ಇಲ್ಲ 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 ಹಾ ಆ ಗುರುಗಳು ನಮ್ಮ ಪಕ್ಕಿನೇ ಇದ್ರ ಪಾಡಕ ನಮ್ಗೊಂದು ನಮ್ಮ ಜಾತಿವಾರ ಇರ್ಬೇಕು ಕುಲವಾರ ಇರ್ಬೇಕು ಬೇರೆ ಜಾತಿ ಇದ್ರ ನಮ್ ಕುಲ ಕಡಿತದ್ರಿ. ಗೌಡ್ರು ನಿಮ್ ಜೋಡಿ ಕೂಡ್ಯಾರ ಬಾಳೆ ನೇಟ್ ಕೊಟ್ಟು ಮಾತಾಡತ್ತೀರಿ. ಹೌದು. ಈಗ ನೀವು ಪೂಜಾರಿಗಳ ಸಮಾಜದವ್ರು. ಹೌದು. ನಿಮ್ಮ ಹಾಲ ಮತದವ್ರೇ ಗುರುಗಳಿದ್ರು ಪಾಡಾಗ್ತದ ಮತ್ತೆ ನಿಮ್ಗಿಂತ ತೆಳಗಿನ ಜಾತಿಯವ್ರು ಇದ್ರಂದ್ರ ಕುಲ ಕಮ್ಮಕ್ಕೈತ್ರಿ ಬೇಡ ನಮಗ ಪ್ರತಿಷ್ಠೆ ಕಡಿಮೆ ಆಗ್ತದ ಗೌಡ್ರ ಕಡ್ರಿ ಮತ್ತೆ ನಿಮ್ಮದ ಕಮ್ಮಿ ಜಾತಿಯವ್ರು ನೀವು ಗುರುಗಳು ಇಲ್ಲ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ಪ್ರತಿಷ್ಠ ನೀವು ಮಾತಾಡ್ರಿ ಸರ್ಕಾರದೊಳಗೆ ಹಿಡ್ಕೊಂಡ್ ನಮ್ ಪರಿಶಿಷ್ಟ ಜಾತಿ ಐತೆ ಕಡಿಮೆ ಕೂಡ ನಾವು ಗುರುಗಳು ಮಾಡ್ಕೊಂಡು ಶ್ರೇಷ್ಠ ಜಾತಿ ಐತಿ ಇರ್ಲಿ ನೀವು ಮಾಡ್ಕೋಬೇಡ್ರಿ ಗೌಡ್ರು. ನಿಮ್ಮನ್ನ ನಾ ಕೇಳ್ತೀನಿ ಹೇಳ್ರಿ. ನಾಳೆಗೆ ಮುಂಜಾನೆ ಎದ್ದು ನೀವು ಬೆಳಗಾವಕ್ಕೆ ಹೋಗ್ಬೇಕಾಗ್ಯದ ಬಸ್ಸಿನಾಗ ಡ್ರೈವರ್ ನಿಮ್ ಪೈಕಿ ಹೋಯ್ತಾರೆ ಕುಂಡ್ರ ಅಯ್ಯೋ ಹೋಗದೆ ಅಪ್ಪ ನಮ್ಮನ್ನ ಹೋಗೋದಿ ನಮ್ಮ ಹಳೆಯನು ಡ್ರೈವರ್ ಅದಾನ ಅವ ಹರ್ಜನ್ ರೂಪಾಯಿ ಅದಾನ ಬಸ್ಸಿನಾಗ ಡ್ರೈವರ್ ಹರ್ಜನ್ ರೂಪಾಯಿ ಅದಾನ ಮಾಡೋರ್ ಹೆಂಗ ನೀವು ಕುಂದ್ರಿ ಕಾಕಾರ ನೀವು ಕುಂದ್ರಿ ಮಾಸ್ತರ್ ನಾ ಗುತ್ತಿಗೆ ತಗೋತಾನೆ ಮಾಸ್ತರ್ ಗುತ್ತಿಗೆ ತಗೋತೀನಿ ಕುಂದ್ರಿ ನೀವು ಗೌಡ್ರು ನೀವು ಇಬ್ರು ಮಾತಾಡಿದ್ರ ಬಸ್ ಎಷ್ಟು ಉದ್ದದ್ರಿ ಬಸ್ ಹೊರಗಡೆ 30 ಫೂಟ್ ಉದ್ದದ 30 ಫೂಟ್ ಉದ್ದದ ಡ್ರೈವರ್ ಮುಂದ್ ಕೂತಿರ್ತಾನೆ ನಾ ಹಿಂದ್ ಕೂತಿರ್ತೀನಿ ಅವ್ನು ಮುಟ್ಟಾಲೆ ನಾನು ಡ್ರೈವರ್ಗೆ ನಮ್ಗ ಮುಟ್ಟಾಲೆ ಖರೆ ಬಸ್ ಬಿಟ್ಟು ಡ್ರೈವರ್ ಅದ ನಾವ್ ಮುಟ್ಟಾಲೆ ಅಲ್ರಿ ಅವ್ ಮುಂದಿರ್ತಾನ ನಾವ್ ಹಿಂದಿರ್ತೇವು. ಇದೊಂದು ಗೌಡ್ರಿಗೆ ನಿಮ್ಗೆ ಇಬ್ಬರಿಗೆ ಸಬ್ಸಿಡಿ ಬಿಡ್ತೀನಿ ಹೇಳ್ಬೇಡ ಇದನ್ನ ಸಬ್ಸಿಡಿ ಬಿಡ್ತೀನಿ. ಇನ್ನೂ ಒಂದು ಕೇಳ್ತೇನೆ ಗೌಡ್ರ ನಿಮ್ಗೆ ಈಗ ಗೌಡ್ರಿಗೆ ನಿನಗ ಮನ್ಯಾಗ ನಿಮ್ಮ ಮುತ್ಯಾದರಿಗೆ ಗಡ್ಡ ತಲೆನ ಕೂದ್ರ ಮಳಮಳ ಬಂದಾವು ಅಕ್ಕೋರ್ ಬೋಳ್ಸ್ಕೊಳಕ್ ನಿಮ್ಮ ಮಂದಿಯವ್ರ ಬಳಿ ಹೋಗಿರ್ನು ಯಾಕಂದ್ರ ಇಲ್ಲ 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 ನಿಗಪ್ಕೊಂಡು ನಾ ಅವ್ರಿಗೆ ಹೊಲ ಕೊಟ್ಟು ಪ್ರತಿ ವರ್ಷ ಆಯಾ ಕೊಟ್ಟು ಮಾಡಿಸ್ಕೊಂಡಿರ್ತೀವಿ. ನೀವು ಪ್ರತಿ ವರ್ಷ ಆಯಾರ ಕೊಡ್ರಿ ಏನ್ರ ಕೊಡ್ರಿ ಖರೆ ಅವ್ರು ನಿಮ್ಗಿಂತ ಕುಲ್ದಾಗ ಕಮ್ಮದ್ರ ಅವ್ರು ನೀವು ಹೆಂಗ್ ಮುಡ್ತೀರಿ? ಇಲ್ಲ ಅವ್ರಿಗೆ ಕ್ಯಾಶ್ ಕೊಟ್ಟಿರ್ತೀವಿ ಕೊಡ್ರಿ ಕೋಟಿ ಕೊಡ್ರಿ ನೀವು ಕೋಟಿ ಕೊಡ್ರಿ ರೊಕ್ಕ ಕರೆ ಕುಲ್ದಾಗ ನಿಮ್ಗಿಂತ ಅವ್ರು ಕಮ್ಮದ್ರ ಅದಾರ ಇಲ್ರಿ ಅವ್ರು ನೀವು ಹೆಂಗ್ ಮುಡ್ತೀರಿ? ನೀವ್ ಮಾತಾಡ ಗೌಡ್ರ ಜರ ದಮ್ರಿ ನೀವು ಅವ್ರಿಗೆ ಹೆಂಗ್ ಮುಟ್ಟಿದ ನಮ್ ತಲೆನ ಕೂಲ್ ಕಮ್ಮ ಆಗ್ಬೇಕೈತ್ರಿ. ಹುಚ್ಚಿ ತಲೆಯಾನ ಕೂದಲು ಕಮ್ಮ ಆಗ್ಲಕ್ ಹೋಗಿ ನಾವದ್ಯಾಗ ಮುಡ್ತೀವಿ. ಮೋಕ್ಷ ಮಂದಿರ ಠಾಣಕ್ ಹೋಗುದಾದ್ರೆ ಗುರು ಯಾವ ಜಾತಿ ಆಗ್ಬೇಕಿರ್ಲಕ್ಕ ಅವ್ನು ಪಾದ ಮುಟ್ಟಿ ನಮಸ್ಕಾರ ಮಾಡತ್ ಹೇಳ್ತಾರ ಮಹಾತ್ಮರು. ಹೌದ್ 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 ಹೌದು. ಏನದ ಆತರ ಮನಮನ ಯಾವ ಕುಲದವನ್ನಾದರೇನೋ ಮುಕ್ತಿ ಕೊಡುವಾತನೇ ಸದ್ಗುರು. ಹೌದೌದು ಕರೆಕ್ಟ್. ಗುರುವಿನ ಮುಟ್ಟಿ ಗುರುವಾದವ್ರು ಈ ಧರಣಿ ಮೇಲೆ ಅದಾರ. ಹೌದ್ ಏನು ಗುರುವಿನ ಮುಟ್ಟಿ ಗುರುವಾದವ್ರು ಈ ಧರಣಿ ಮೇಲೆ ಅದಾರ. ಯಾರು ಅದಿಟ್ಟು ಮಾತಾಡಿ ಹೇಳ್ಬೇಕ 50 ವರ್ಷ ತಪ್ಪಿದ್ರೆ ಗುರು ಅನ್ನೋರು ಇವ್ ಕೇಳಾಯ್ತಾನ. ಗುರು ಅನ್ನೋರು ಯಾವ ಗುರು ಅನ್ಬೇಕು ಹೆಂಗ ಗುರು ಇವ್ ಕೇಳಾಗೈತಾನ ನಂದ ಇರ್ಲಿ ಗೌಡ್ರು ಬಾ ಚಂದ ಕೇಳ್ಯಾರ. ಏನ್ ಕೇಳ್ತಾರ ಅಂತ ಕೇಳಿದ್ರೆ ಏನ್ರಿಪ್ಪ ಗುರುವತ್ತ ಯಾವಗನಬೇಕು ಶಿಕ್ಷಾ ಗುರು ಮೋಕ್ಷ ಗುರು ದೀಕ್ಷಾ ಗುರು ಹೌದು ಗುರುವಿನ ಗುರು ಪರಮ ಗುರು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ನರರಿಗೆ ಮುಕ್ಕುತ್ತಿ. ಹೌದು. ಮತ್ತೊಂದು ಹೇಳ್ತಾರಲ್ಲ ಏನ್ ಹೇಳಿ ಮನೆಯ ಮೊದಲು ಪಾಠ ಶಾಲೆ ಹಣದ ಜನ ತಾನುಗುರು ಅವ್ ಗುರು ಇವರು ಗುರು ನೋಡ್ರಿ ಎಷ್ಟು ಚಂದದ. ಮನೆಯ ಮೊದಲ ಪಾಠ ಶಾಲೆ ಜನನೇ ತಾನೇ ಮೊದಲ ಗುರು ಹಿಂಗ ಹೇಳ್ಯಾರ. ಹೌದು. ಇದಕ್ಕೊಂದು ಸರ್ವಜ್ಞಗಳು ಮತ್ತೆ ಬೇರೆ ಹೇಳ್ಯಾರ. ಏನ್ರದು? ವಿದ್ಯೆ ಕಲಸದ ಗುರು ವಿದ್ಯೆ ಕಲಿಸದ ತಂದೆ ಬುದ್ಧಿ ಕೊಡದ ಗುರು ವಿದ್ಯಿರಲು ಬಂದ ನೋಡದ ತಾಯಿ ಬಂಧುಗಳು ಸುದ್ದುವರಿಗಳೇ ಸರ್ವಜ್ಞ. ಮತ್ತ ಗೌಡ್ರು ಎರಡೂ ಇವ್ರೇ ಮಾಡ್ಯಾರ ಇವ್ರನ್ನ ಹೆಂಗ್ ಮಾಡ್ಯಾರಿ ಅದು ನನಗ್ ಗೊತ್ತಿಲ್ಲ. ನನಗೆ ತಿಳಿದ ಜಾರಿ ಬ್ಯಾಡ್ರಿ ಏನೈತಿ ಗೊತ್ತೈತೆ ಹರಿ ನಿನ್ನ ಚರಣವನ್ನು ನಂಬಿದವರು ಆರು ಬದುಕಿದರಯ್ಯ ತೋರು ಕಾಣೆ. ನೋಡ್ ಹೆಂಗ್ ಇಳಿತಾರ ಬಿಟ್ಟು ಇಳಿತಾರೆ. ಇದ್ರ ಬಿಟ್ಟು ಇಳಿಬೇಡ್ರಿ ಗೌಡ್ರಿ ಇದ್ರಾಗ ಇಳಿರಿ. ಈಗ ಏನ ಕೆಲಸ ಇದ್ರಾಗ ಇಳಿದು ಯಾಕಂತ ಕೇಳಿದ್ರೆ ಒಪ್ಪಿದ ಅದನ್ನ ಬಿಟ್ಟು ಈ ಕಡೆ ಬಾ. ನಿಮ್ಮಷ್ಟ
ಜ್ಞಾನ ನಮ್ಮ ಕಡೆ ಇಲ್ಲ ಖರೆ. ಇಲ್ಲ ಆದ್ರೂ ಈ ಮಾತನ್ಬೇಡ್ರಿ. ನಮ್ಮಲ್ಲಿ ಏನೋ ಬರಬೇಕಾದ್ರ ನಿಮ್ಮಂಥವ್ರಿಂದಲೇ ಬಂದದ. ನೋಡೋ 108 ಪುಸ್ತಕ ತಂದ್ರೂ ಓದಲಿಲ್ಲ ಮಾಡಲಿಲ್ಲ ಆ ಥರ ಅನುಭವ ಬರಲಿಲ್ಲ. ನಿಜವಾಗಿ ತಾಯಿ ಸಾಕ್ಷಿ ಮಾಡಿ ಹೇಳ್ತಾನು ಬರಲಿಲ್ಲ. ಇರ್ಲಿ. ಗೌಡ್ರಿಗೆ ಒಂದು ಮಾತು ಚಂದ್ರು ಮಾಸ್ತರ್ ಭಾಳ ಚಂದ ಮಾತಾಡೋದು. ಏನತ್ರಿ? ಏನ್ ಮಾತಾಡಿದ್ರಂದ್ರ ಏನ್ ಮಾತಾಡಿದ್ರಿ ಗೌಡ್ರ? ಹಾ ಈಗ ಗಂಡ ಹೆಂಡತಿ ಜಗಳ ಮಾಡಿರ್ತಾರ. ಹಾ ಹಾ ನೀವು ಹೋಗಿ ಹಾ ಅವ್ರನ್ನ ಕೂಡಿಸ್ತಿರೋ ಏನ ಅಗಲಿಸ್ತಿರೋ? ಹೌದು. ಹಿಂಗ ಕೇಳ ಅಗಲಿಸಿದ್ರ ಪಾಡಾತದೋ? ಇಲ್ಲ, ನಮ್ಮಲ್ಲಿ ಭಾಳ ಹಳ್ಳ ಕಟ್ಗುಣ. ನೀವೇನು ತಿಳಿವ್ರಿ ಗೌಡ್ರ ತೆಗಿ ದೊಡ್ಡವ್ರು ಅನ್ಬೇಡ್ರಿ. ಇಲ್ಲ ಇಲ್ರಿ ಹೇಳ್ರಿ ನೀವು. ಒಂದ್ ಮಿನಿಟ್ ಕೇಳ್ರಿ. ಏನಾರ ನಮಗೊಂದು 10-20 ಸಾವಿರ ರೂಪಾಯಿ ಕೊಡ್ಸೋರ್ ನೀವು ಹ್ಞೂ ಅಂದ್ರೆ ಸಹಿ ಮಾಡಂದ್ರೆ ನಾವು ಅದಕ್ಕೆ ಹ್ಞೂ ಅಂತೀವಿ. ಅಡ್ಡಾಡ್ ಜಾಯ್ತು ನಮ್ಮದು ಗೌಡ್ರು. ಹೌದು ಕರೆಕ್ಟ್ ಮಾತಾ. ಗೌಡ್ರು ಅಲ್ಲಿಗೆ ಹೋಯ್ತಾರತ್ತೆ ಹಂಗ 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 ಅಡ್ಡ ಹೋಯಂಗಲ್ಲ. ಇತ್ತಂಡು ಒಯ್ ಮನುಷ್ಯ ಅಲ್ಲ. ಗೌಡ್ರಿಗೆ ಅಗಲಿಸ್ತೀರಿ ಅನ್ನು ಕೂಡಿಸ್ತೀರಿ ಅಂತ ಕೇಳ್ತಿದ್ದೆ ಕರೆಕ್ಟ್. ಹಾ ನಿನ್ನ ನಾ ಕೇಳ್ತೀನಿ. ಯಾನತ್ತ? ರಾಮಾಯಣದಾಗೂ ಮಾಸ್ತರ್ ಭಾಳ ನುಡ್ತಂಗ ಕಾಣ್ತಾನ. ಭಾಳ ಶಾಣೆ ಅದ. ಭಾಳ ನುಡ್ತಂಗಾಗಿ ರಾವಣ ಶೇತಾನ ಒಯ್ದ ಅಗಲಿಸ್ದಂಗೆ ಏನೇನು ಮಾತಾಡ್ದ. ಹಾ ನಿನ್ನ ನಾ ಇಲ್ಲೇ ಕೇಳ್ತೀನಿ. ಎಲ್ಲಿ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆಗ್ಬೇಕಾದ್ರ ಹಾ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆಗ್ಬೇಕಂತ ತಿಳ್ಕೊಂಡ ವಶಿಷ್ಠ ಋಷಿಗಳನ್ನ ಕರೆಸಿದ್ರು. ಅಲ್ಲಿ ಸಾಕಷ್ಟು ಮಂದಿ ಎಲ್ಲ ನೆರೆದಿತ್ತ. ಹೌದು. ಬಹಳ ಒಳ್ಳೆ ವೈಭವದಿಂದ ಹಾ ಬಹಳ ದಿವ್ಯ ಪಂಡಿತರದಾರ ವಶಿಷ್ಠ ಋಷಿಗಳ ತಿಳ್ಕೊಂಡು ಕರೆಸಿದ್ರಲ್ಲಿ. ಮತ್ತ ಅವನಿಗೆ ಪಟ್ಟಾಗುವಂತ ಟೈಮ್ದೊಳಗೆ ಕೈಕಿ ಹೇಳಿದಳು ಯಾರಿಗೆ? ದಶರಥ ಮಹಾರಾಜ್ ನನ್ನ ಮಗ ಭರತ್ಗ ಪಟ್ಟಾಗಬೇಕು. ಶ್ರೀರಾಮಚಂದ್ರ ಮೊದಲನೇದು ಕೇಳಿದ್ರು ನನ್ನ ವಚನ ಪಾಲಿಸ್ತೀನೋ ಇಲ್ಲೋ ಅದನ್ನ ಯಾವಾಗ ಆಕಿ ವಚನ ತಗೊಂಡಿದ್ದಳು. ಇವನ ರಥ ಹೋಗುವಾಗ ರಥದ ಕೀಲಿ ಬಿದ್ದಿತ್ತು, ಬಟ್ ಹಾಕಿ ಜೋಪಾನ ಮಾಡಿದ್ದಳು. ಹೌದೇನ? ಆ ಟೈಮ್ಗೆ ಏನ್ ಕೇಳಿದಳು? ನನಗ ಪ್ರಸಂಗ ಬಂದಾಗ ನೀನು ನಾ ಕೇಳಿದ್ ಕೊಡ್ಬೇಕು. ಅವ್ ಮೊದ್ಲ ನೀ ಏನ್ ಬೇಡ್ತಿ ಬೇಡ ಅಂದ. ನನ್ನ ಪ್ರಸಂಗ ಬಂದಾಗ ಕೇಳಿದ್ದು ಕೊಡ್ಬೇಕಂತ ಅಲ್ಲಿಗೆ ಬತ್ ನೋಡ್ರಿ. ಹೇಳ್ರಿ. ಅಲ್ಲಿಗೆ ಬತ್ತ ಅವಾಗ ಹಾ ನನ್ನ ಮಗ ಭರತಗ ಪಟ್ಟಾಗ್ಬೇಕ. ಹೌದು. ಶ್ರೀರಾಮಚಂದ್ರ ಆರ್ಯಾಣಕ್ಕ ಹೋಗ್ಬೇಕಂತ ವನವಾಸಕ್ಕೆ ಹೋಗ್ಬೇಕಂದ್ರ 14 ವರ್ಷ ಹೋಗ್ಬೇಕು. ಈ ಮಾತ ಅವನಿಗೆ ತಾಯಿನೂ ಹೋಗಿ ಹೇಳಿಲ್ಲ. ಶ್ರೀರಾಮಚಂದ್ರ ಹೇಳಿಲ್ಲ. ತಂದೆನೂ ಹೋಗಿ ಹೇಳಿಲ್ಲ. ಹೌದು. ಬರೇ ತಾಯಿ ತಂದೆ ಮಾತಾಡೋ ಮಾತು ಕಿವಿಗೆ ಬಿದ್ದದ ಶ್ರೀರಾಮಚಂದ್ರಗ. ಹೌದು. ತಾಯಿ ತಂದೆ ಮಾತಾಡುವಂತ ಮಾತು ಕಿವಿಗೆ ಬಿದ್ದು ಆಗಿಂದಾಗ ಶ್ರೀರಾಮಚಂದ್ರ ವನವಾಸಕ್ಕೆ ಹೊಂಟ. ಎಲ್ಲ ತಂದೆ ಹತ್ತಿರವಾದ. ತಂದೆ ನೀವು ವಿಚಾರ ಮಾಡಬೇಡ, ನಾ ವನವಾಸಕ್ಕೆ ಹೋಗ್ಕನು, ತಮ್ಮನೇ ಪಟ್ಟಾಭಿಷೇಕ ಮಾಡು, ನಾ ಹೋಗ್ತಾನಂತ ಹೇಳಿದೆ. ಕರೆಕ್ಟ್ ಮಾತು. ತಮ್ಮಗ ಪಟ್ಟಾಭಿಷೇಕ ಮಾಡು ನಾ ಹೋಗ್ತೀನಿ ಅಂದ. ಹೌದು. ಅವಾಗ ತಮ್ಮ ಭರತ ಪಟ್ಟ ಏರದನ್ರಿ? ಏರಲಿಲ್ಲ. ನಮ್ಮ ಅಣ್ಣ ವನವಾಸದಾಗ ಆರಣದಾಗ ನೆಲದ ಮೇಲೆ ಮನ್ಕೋತಾನ. ಹೌದು. ನಮ್ಮ ಅಣ್ಣನ ಸಮಾನ ಮನ್ಕೊಳ್ಬಾರ್ದು ತಿಳ್ಕೊಂಡು ಗಾರಿ ಹೊಡೆದ ಒಳಗೆ ಮನ್ಕೊಂಡನ. ಗಾರಿ ಹೊಡೆದ ಹಂಗ ಮಲಗಿಲ್ಲ. ಆ ಸಿಂಹಾಸನದ ಮೇಲೆ ಅನ್ನ ಪಾದರಾಕ್ಷನ ಇಟ್ಟು ಪೂಜೆ ಮಾಡಿ ತಾನು ತೆಳಗ ಮಲಗಿದಾನ. ಅಂದ್ರೆ ಜಗತ್ತದೊಳಗೆ ಶ್ರೀರಾಮಚಂದ್ರನ ಹೆಸರು ಉಳಿಬೇಕಾಗಿ ಇರ್ಲಿಕ್ಕಂದ್ರೆ ಉಳಿತೇನ್ರಿ? ಇಲ್ಲೇ ಹೆಸರು ಕೂಡ ಕೂಡಿ ಕೂತಿದ್ದಾರೆ ಉಳಿತಿತ್ತು ಇಲ್ಲ. ಅವ ಜಗತ್ತದೊಳಗೆ 14 ವರ್ಷ ವನವಾಸ ಮಾಡ್ಯಾನಂತ ಹೇಳಿ ಹೆಸರು ಉಳಿದದ. ಹಂಗ್ರಿ 10 ಅವತಾರ ತೊಟ್ಟವ ಮತ್ತ ಅವನ ಹೆಸರು ಯಾವಾಗೂ ಉಳಿಲೇಬೇಕು. ಹೌದು. ಕಾರಣೀಭೂತ ಲೋಕಕ್ಕೆ ತೋರಿಸು ಸಲೋ ಎಷ್ಟೋ ಇದನ್ನೆಲ್ಲ ಅವತಾರ ಮಾಡಿದಾರ ಹೊರತಾಗಿ ಮೇನ್ ಇದ್ದದಿಲ್ಲ ಅವನಲ್ಲಿ. ಈಗ ನಾ ಗೌಡ್ರಿಗೆ ಕೇಳ್ತೀನಿ, ನಮ್ಮದು ಗಾಡಿ ಹೆಂಗ್ ಹೋಗ್ತೈತಿ ಗೊತ್ತಿಲ್ಲ. ಇರ್ಲಿ ಗೌಡ್ರಿ, ನೀವು ಹೊಳದಾಗ ನಾವು ಹೊಳತೀನಿ. ಈಗ ಅವ 10 ಅವತಾರ ತೊಟ್ಟಾನ. ಎಲ್ಲ ಅವನಿಗೆ ಗುರುತದ. ಪಂಚವಡ್ಡಿ ಒಳಗೆ ಹುಲ್ಲು ಗುಡಿಸಲು ಹಾಕೊಂಡು ಕೂತಿದ್ರು. ಯಾರು? ಸೀತಾ, ರಾಮ, ಲಕ್ಷ್ಮಣ. ಹೌದು. ಅವಾಗ ಮಾಯದ ಜಿಂಕೆ ಮರಿಚ ಮಾಯಾ ಮರಿಚ ಬಂದು ಮುಂದೆ ಹಾಯ್ದ ಹೋದ. ಅವಾಗ ಸೀತಾದೇವಿ ಅದರ ಚರ್ಮದ ಕುಪ್ಪಿಸ್ಬೇಕಂತ ಶ್ರೀರಾಮಚಂದ್ರಗೆ ಎಲ್ಲಾನು ತಿಳಿದಿತ್ತ. ಕರೆ ಎಲ್ಲಾನು ತಿಳಿದ್ರ ಅದ್ರ ಬೆನ್ನತ್ತಿ ಯಾಕೆ ಹೋದವ? ಅದನ್ನ ಬೆನ್ನೈತಿ ಹೋಗ್ಲಿಲ್ಲ ಅಂದ್ರೆ ರಾಮಾಯಣ ಆಗತ್ತೆ. ಅದಕ್ಕೆ ರೀ ನಾ ಹೇಳ್ತಿಲ್ಲ, ಹಿಂಗ ಮಾಡದಲೆ ಅವ್ರ ಹೆಸರ ಉಳಿಬೇಕಾಗಿದ್ರಿ ಗೌಡ್ರ. ಅದಕ್ಕೆ ಜಗತ್ತದೊಳಗೆ
ಅಗಲೋದು ಬಹಳ ಶ್ರೇಷ್ಠ ಅದ. ಶ್ರೇಷ್ಠ ಅದ. ಈಗ ಒಂದು ಮನಿತನ ಇರ್ತದ, ಹಾ ಒಂದು ಮನಿತನದ, ಆ ಮನಿತನದೊಳಗೆ 4 ಮಂದಿ ಗಂಡಸು ಮಕ್ಕಳದಾರ. ಹೌದು. ಇವತ್ತು ನಿಮ್ಮ ಊರಾಗ ಇಟ್ಕೋರಿ, ಯಾವ ಊರಾಗ ಇಟ್ಕೋರಿ, ಹೌದು. ಆ ಮನ್ಯಾಗ 4 ಮಂದಿ ಗಂಡಸು ಮಕ್ಕಳದಾರ. ಹಾ ಹಾ ಮನ್ಯಾಗ ತಂದೆ ಗಳಿಸಿಟ್ಟಾನ. ಸಾಕಷ್ಟು ಆಸ್ತಿ. ಒಂದು ಮಗ ಹೊಲಕ್ಕೆ ಹೋಲಕ್ ತಯಾರಿಲ್ಲ, ಹೌದು. ಒಂದು ಮಗ ಒಂದು ಕೆಲಸ ಮಾಡಕ್ ತಯಾರಿಲ್ಲ, ಒಂದು ಸೊಸೆನು ಕೆಲಸ ಮಾಡಕ್ ತಯಾರಿಲ್ಲ. ಹೌದು. ಒಬ್ಬರಿಗೊಬ್ಬರು ಹುಟ್ಟು ಬಿದ್ದು ಹಾ ಹಾ ಆಕಿ ಮಾಡಿದ್ರ ಆಕಿ ಮಾಡ್ಲಿ ಅನ್ನೋದು, ಈಕಿನ ಮೇಲೆ ಈಕಿ ಹಾಕೋದು. ಹೌದು. ಹಿಂಗ ಸ್ವಸ್ಥರು ಮಾಡೋರು ಅಣ್ಣ ಮಾಡ್ಲತ್ತ ತಮ್ಮ, ತಮ್ಮ ಮಾಡ್ಲತ್ತ ಅಣ್ಣ. ಅಣ್ಣ ಹಿಂಗ ಈಸೂರು ಒಬ್ಬರ ಮೇಲೆ ಒಬ್ರು ಟೆಪ್ಪಿಗೆ ಹಾಕೋತ ಹಾ ಹಾ ಮನ್ಯಾಗೆ ಕುಂಡ್ರಲಾಕತ್ರ ಅಂದ್ರೆ ವರ್ಷಕ್ಕೊಂದು ಹೊಲ ಮಾರ್ಬೇಕಾಗ್ತದೆ. ಮಾರ್ಬೇಕಾತ್. ಮತ್ತ ಅವ್ರನ್ನ ವರ್ಷಕ್ಕೊಂದು ಹೊಲ ಮಾರಿಸೋದು ಬೇಸು. ಹಾ. ಸುಮ್ಮ ತಮ್ಮ ಪಾಡಿಗೆ ತಾವ್ ಇರ್ಲತ್ತರ ಅವ್ರ ಅಗಲಿಸಿ ಅವ್ರವ್ರ ಪಾಡಿಗೆ. ಮಾಸ್ತರ್ ಇದ್ರ ಮಾಡ್ತಾರ, ಇಲ್ದಾರ ಏನ್ ಬಗ್ರಿ ಮಾಡ್ತಾರ. ಅಲ್ಲ ಇದ್ದಿದ್ದು ಹೇಳತ್ತೀನ್ರಿ ನಾ. ಅವ್ರು ಹೊಲ ಮನಿ ಮಾರ್ಸೋದು ಬೇಸು, ಅವ್ರನ್ನ ಅಗಲಿಸಿ ಅವ್ರ ಗಂಡ ಹೇಳ್ತೀರ, ಅವ್ರನ್ನ ಅಗಲಿಸಿಂದ ಚಂದ ಬಾಳೆ ಹಚ್ಚೋದು ಪಾಡ್ರಿ. ಅದಕ್ಕೆ ಒಳ್ಳೆಯವರು ಕುಡ್ಕೊಂಡು ಬುದ್ಧಿ ರೀತಿ ಹೇಳಿ ಕೂಡಿಸಲಿಕ್ಕೆ ಬೇಕು. ಅಕಸ್ಮಾತ್ ಕೂಡ್ಲಿಕ್ಕೆ ಅಗಲಿಸಬೇಕಲ್ರಿ. ಒಟ್ಟ ಕೂಡ್ಲಿಲ್ಲ ಅಂದ್ರ ನಿಂದ ಎಟ್ ಬರ್ತೈತಿ ನೀನ್ ತಗೋ, ನಿನ್ನ ಪಾಲ ತಗೊಂಡ್ ನೀ ಕಡಿಗಾಗು. ಅದಕ್ಕೆ ಹೇಳ್ತಾರು ಗುಡ್ಲಾಕ ಇಟ್ಕೋ, ನೀ ಶೆಡ್ ಹಾಕೋ. ಅದಕ್ಕೆ ಏನ್ ಹೇಳ್ಯಾರ, 1000 ವರ್ಷ ಇದ್ದರ